ಬರ್ದಂಗೆ ಕಾಪಾಡುತ್ತೆ, ಬೆಳೆನೂ ಕೂಡ ಬೆಳ್ಕೋಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೀವು ತಳಿಗಳು ನೋಡ್ಬೋದು ನೋಡಿ, ಕಾಯಿ ತುಂಬಾ ಚೆನ್ನಾಗಿ ಕಚ್ಚಿದಾವೆ. ಸೊ ಅದೇ ರೀತಿ ಇಲ್ಲಿ ಬೀಜ ನಿಮ್ಗೆ ಗೊತ್ತಿದೆ 10 ರಿಂದ 12 kg ಬೇಕಾದ್ರೆ, ಯಾಕಂದ್ರೆ ಕಾಳು ದಪ್ಪ ಇರೋದ್ರಿಂದ ಇಲ್ಲಿ ಪ್ರಮಾಣ ಜಾಸ್ತಿ ಆಗುತ್ತೆ. ಇಲ್ಲೂ ಅಷ್ಟೇನೆ ರೈಸೋಬಿಯಂ, ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳನ್ನ ನೀವು ಬಳಸಬಹುದು. ಅಲಸಂದೆ ಯಾರು ನೀರಾವರಿ ಬೆಳೆಯೋದಿಲ್ಲ, ನೀರಾವರಿ ಬೆಳೆದ್ರೆ ಅದು ಪ್ರಾಬ್ಲಮ್ ಏನಂದ್ರೆ ಸೊಪ್ಪು ಕಟ್ಬಿಡುತ್ತೆ. ಸೊಪ್ಪು ಕಟ್ಕೊಳ್ಳೋದ್ರಿಂದ ನಮ್ಗೆ ಕಾಯಿ ಬರೋದಿಲ್ಲ, ಹೂವನೇ ಕಚ್ಚೋದಿಲ್ಲ. ಅದಕ್ಕೆ ಸಾರಜನಕ, ರಂಜಕ, ಪೊಟ್ಯಾಶ್ ಏನಿದೆ 10-20-10 ಇದನ್ನ ಬಳಸ್ಬೇಕಾಗ್ತದೆ. ಇಲ್ಲಿ ನೀವು ಅಂತರ ಬಂದು ಯಾವಾಗ್ಲೂ ಅಷ್ಟೇನೆ 1 ಅಡಿ ಕೊಟ್ರೆ ಸೊಪ್ಪು ಕಟ್ಬಿಡುತ್ತೆ ಜಾಸ್ತಿ, ಹೆಚ್ಚಕ್ಕೆ ಹೋಗ್ಬಾರ್ದು. 1.5 ಅಡಿ ಕೊಡೋದ್ರಿಂದ ಏನಾಗುತ್ತೆ, ಉತ್ತಮವಾದಂತ ಬೆಳವಣಿಗೆನೂ ಆಗುತ್ತೆ. ಇಲ್ಲಿ ಗಮನ ನೆನ್ಪಿಟ್ಕೊಳ್ಳಿ, ಕೆಲವೊಂದ್ಸಲ ಏನಾಗುತ್ತೆ ಮರ ಜಾಸ್ತಿ ಆಗುತ್ತೋ ಅಥವಾ ನೀವೇನಾದ್ರು ಯೂರಿಯಾ ಜಾಸ್ತಿ ಕೊಡ್ತು ಅಂತ ಹೇಳಿದ್ರೆ ಬೆಳವಣಿಗೆ ಜಾಸ್ತಿ ಆಗ್ತದೆ. ಅವಾಗ ನೀವೇನ್ ಮಾಡ್ಬೇಕು, ಅಂಬು ಕಟ್ತಾ ಇದೆ ಅಂತ ಹೇಳಿದ್ರೆ ಅಂಬನ್ನ ಕತ್ತರಿಸ್ಬೇಕು. ಅಂಬು ಕತ್ತರಿಸೋದ್ರಿಂದ ಏನಾಗುತ್ತೆ, ಅಟ್ಲೀಸ್ಟ್ ಹೂವನ್ನಾದ್ರೂ ಚೆನ್ನಾಗಿ ಕಚ್ಚುತ್ತೆ. ಅಂಬು ಕಟ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಹೂ ಬದಲು ಬರೀ ಏನಾಗುತ್ತೆ ಸೊಪ್ಪು ಕಟ್ಬೋದು. ಇದೊಂದನ್ನ ಗಮನದಲ್ಲಿ ಇಟ್ಕೊಂಡಿರಿ. ಇಲ್ಲೂ ಅಷ್ಟೇ ಪೆಂಡಿಮೆಥಿಲಿನ್ ಬಳಸ್ಬೋದು, ಪೆಂಡಿಮೆಥಿಲಿನ್ ಕಳೆನಾಶಕವಾಗಿ ಬಳಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲೂ ಅಷ್ಟು ಎಷ್ಟಂದ್ರೆ 1 ಲೀಟರ್ ಎಕರೆಗೆ ಏನೋ ಇನ್ನೇನು ಬೇಕಾಗೋದಿಲ್ಲ. ಇಲ್ಲಿ ನಿಮ್ಮ ನೀರಾವರಿ ಸೌಲಭ್ಯ ಇದ್ರೆ ಸ್ಪ್ರಿಂಕ್ಲರ್ ಕೊಡಿ, ನೀರ್ ಕಟ್ಟಕ್ ಹೋಗ್ಬಿಡಿ. ನೀರ್ ಕಟ್ಟಿದ್ರೆ ಬೇರೆ ಕೊಳ್ತೋದು, ಕಪ್ಪಣ್ಣ ಬಂದ್ರೆ ಕೆಂಪಣ್ಣ ತೊಂದರೆ ಆಗೋದಿಲ್ಲ. ಆಮೇಲೆ ಸೊಪ್ಪು ಜಾಸ್ತಿ ಕಟ್ಬಿಡೋದ್ರಿಂದ ಆದಷ್ಟು ಸ್ಪ್ರಿಂಕ್ಲರ್ ನ ಬಳಸೋದು ತುಂಬಾ ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡಿದ್ದಾಯ್ತು ಅಂತ ಹೇಳಿದ್ರೆ 3-4 ಕ್ವಿಂಟಲ್ ಮಳೆಯಾಶ್ರಿತ ಪ್ರದೇಶದಲ್ಲಿ ಇಳುವರಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಗೆ. ಅದೇ ರೀತಿ ಸೂರ್ಯಕಾಂತಿ ನೋಡಿ, ಇದು ಕೂಡ ಅಷ್ಟೇನೆ ನಮ್ಮ ಇವತ್ತಿನ ಪರಿಸ್ಥಿತಿಗೆ ಒಂದು ಉತ್ತಮವಾದಂತಹ ಬೆಳೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಈಗ ನಮ್ಮಲ್ಲಿ ಗುಂಡ್ಲುಪೇಟೆ ಭಾಗ ಬಂತು, ಈ ನರಸೀಪುರದ ಭಾಗ, ಕೆಲವೊಂದು ಭಾಗಗಳು ಸೋಟ್ಲೆ ಭಾಗ ಆ ಕಡೆ ಬಂತು ಅಂದ್ರೆ ಸೂರ್ಯಕಾಂತಿ ಹಾಕ್ತಾರೆ. ಇವತ್ತು ರೇಟ್ ನಿಮಗೆ ಗೊತ್ತಿದೆ. ಇವತ್ತು ಇದಕ್ಕೆ ತುಂಬಾನೇ ಆದಂತ ಒಂದು ಮಹತ್ತರದ ಒಂದು ಪಾತ್ರವನ್ನ ವಹಿಸ್ತಾ ಇದೆ. ಮತ್ತೆ ಅಂಶನೂ ಕೂಡ ಇದರಿಂದ ತಿಳ್ಕೊತಾ ಇದೀವಿ. ಬಳಸ್ತಾರ ಎಣ್ಣೆ ಸರಿ ಇಲ್ಲ, ಸೊ ಅದರಿಂದ ನಾವು ಉತ್ತಮವಾದಂತಹ ಎಣ್ಣೆನ ಬಳಸಬೇಕು ಸೊ ಅನ್ನೋದು ಎಲ್ಲಾ ಮನಸ್ಸಲ್ಲೂ ಬಂದ್ಬಿಟ್ಟಿದೆ. ಇವತ್ತು 300-200 ರೂಪಾಯಿ ಆದ್ರೂ ಕೂಡ, 250 ರೂಪಾಯಿ, 300 ರೂಪಾಯಿ ತನಕ ಹೋದ್ರು ಕೂಡ ನಮ್ಗೆ ಸಂಪೂರ್ಣವಾದ ಸೂರ್ಯಕಾಂತಿ ಎಣ್ಣೆನೆ ಬೇಕು ಅಂತ ಬಳಸಕ್ ಇಷ್ಟಪಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ನಮ್ಗೆ ಮೇನ್ ಬೇಕಾಗಿರೋ ತಳಿಗಳ ಆಯ್ಕೆ ಅತ್ಯವಶ್ಯಕ. ಯಾಕಂದ್ರೆ ಹೆಚ್ಚಿನ ಎಣ್ಣೆ ಅಂಶ ಮತ್ತೆ ಇಳುವರಿ ಕೊಡುವಂತಹ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಪ್ರೈವೇಟ್ ತಳಿಗಳಿಗೆ ಹೋಗೋ ಬದಲು, ಯಾಕಂದ್ರೆ ಪ್ರೈವೇಟ್ ತಳಿಗಳು ಕೆಲವೊಂದು ರೋಗ ಜಾಸ್ತಿ ಇರ್ತದೆ, ಅವಧಿ ಜಾಸ್ತಿ ಇರುತ್ತೆ. ನಮ್ಮ ತಳಿಗಳು ಒಂದ್ ಅರ್ಧ ಕ್ವಿಂಟಲ್ ಇಳುವರಿ ಕಡಿಮೆ ಆದ್ರೂ ನಿಮ್ಗೆ ಏನಂದ್ರೆ ರೋಗಗಳು ಬರೋದಿಲ್ಲ, ಮತ್ತೆ ಸಹಿಷ್ಣುತಾ ಶಕ್ತಿ ಹೊಂದಿರ್ತದೆ. ಆ ಖರ್ಚು ಮಾಡಿ ನೀವು ಇದು ಮಾಡೋ ಬದಲು ಬರದೇ ಇರೋದೊಂದು ಅರ್ಧ ಕ್ವಿಂಟಲ್ ಕಡಿಮೆ ಇದು ಮಾಡ್ತು ಅಂದ್ರೆ ನಿಮ್ಗೂ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು, ವಾತಾವರಣಕ್ಕೂ ಒಳ್ಳೇದು, ಜೇನುನೊಣಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಸೊ ಇವನ್ನೆಲ್ಲಾನು ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಸೊ ಅಲ್ಪಾವಧಿ ಅಂತ ಹೇಳಿದ್ರೆ ಇಲ್ಲಿ 90 ಬೆಳೆ ಕಾಲಾವಧಿ 90-100 ದಿನದ್ದು ಇದಾವೆ. ನೀವು ಎಲ್ಲಿ ನೋಡ್ಬೋದು ನೋಡಿ, KBSH 53 ಅಂತ ಬಂದಾಗ 100 ದಿನ ಬರುತ್ತೆ. ಈಗ KBSH 78 ಜೊತೆಗೆ ಈಗ ಹೋದ ವರ್ಷ ಮತ್ತೆ ಈ ವರ್ಷದಲ್ಲಿ ಇನ್ನ 2 ತಳಿಗಳು ಬಿಡುಗಡೆ ಆಗಿದೆ. ಒಂದು KBSH 85 ಅಂದ್ರೆ ಅದು ಕೂಡ ನಿಮ್ಗೆ ಎಷ್ಟು ದಿನ ಆಗುತ್ತೆ ಅಂದ್ರೆ 85-90 ದಿನ ಆಗಿದೆ. ಇನ್ನೊಂದು KBSH 90 ಅಂತ ಈ ಸಲ ಬಿಡುಗಡೆ ಆಗಿದೆ. ತುಂಬಾನೇ ಅಲ್ಪಾವಧಿ ತಳಿ. ಎಲ್ಲಿ ಅಂದ್ರೆ ಮಳೆ ಆಶ್ರಿತಕ್ಕೆ ಸೂಕ್ತವಾದದ್ದು. ನಮ್ಗೆ ಎಷ್ಟು ಬೇಗ ಬೆಳೆ ಮುಗಿಯುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಮಳೆ ಈಗ ನಾವು ನೋಡಿದಾಗ ಗುಂಡ್ಲುಪೇಟೆ ಭಾಗ ಈ ಕಡೆ ಎಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಕಾಲ್ ಕಟ್ಟೋ ಹಂತ, ಇಲ್ಲ ತಲೆ ಬರೋ ಹಂತದಲ್ಲಿ ಮಳೆನೇ ಬರೋದಿಲ್ಲ. ಬೆಳೆ ಚೆನ್ನಾಗ್ ಬಂದಿರುತ್ತೆ, ಏನಾಗುತ್ತೆ ಅರ್ಧಂಬರ್ಧ ಕಾಲ್ ಕಟ್ಟುತ್ತೆ, ಜೋಳ ಹೋಗುತ್ತೆ. ಸೊ ಅಂತ ಸಂದರ್ಭದಿಂದ ನಾವು ಎಸ್ಕೇಪ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಯಾವ ರೀತಿ ಅದನ್ನ ತಪ್ಪಿಸ್ಕೊಳ್ಳೋದು ಅಂತ ಬಂದಾಗ ನಾವೇನ್ ಮಾಡ್ಬೇಕಾಗುತ್ತೆ, ತಳಿಗಳ ಆಯ್ಕೆ ತುಂಬಾ ಅತ್ಯವಶ್ಯಕವಾದಂತಹ ಪಾತ್ರವನ್ನ ವಹಿಸುತ್ತೆ. ಸೊ ಅದರಿಂದ ನೀವು KBSH 78-90 ಆಯ್ಕೆ ಮಾಡ್ಬೋದು ಅಂದ್ರೆ ನೋಡಿ, ಇದೆಲ್ಲ ರೈತರು ಜಮೀನಲ್ಲಿ ಬೆಳೆಸಿರುವಂತದ್ದು, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ತಳಿಗಳನ್ನ ನೀವು ಆಯ್ಕೆ ಮಾಡ್ಕೋಬಹುದು. 39-40% ಎಣ್ಣೆ ಅಂಶ ಇರುತ್ತೆ ಈ ತಳಿನಲ್ಲಿ. ಈಗ 90 ಅವೆಲ್ಲ ಏನ್ ಹೇಳಿದ್ರೆ ಅದು 40-45% ತನಕ ಎಣ್ಣೆ ಅಂಶ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ 2 kg ಬಿತ್ತನೆ ಬೀಜ ಬಳಸ್ಬೇಕು. ಆದ್ರೆ ನಮ್ ರೈತರು ಏನ್ ಮಾಡ್ತಾ ಇದ್ರೆ, ಇದನ್ನು ಕೆಲವೊಬ್ರು ರೈತರು ಎರ್ಚ್ತಾ ಇದಾರೆ, ಮಳೆ ಬಂತು ಹೆಂಗೋ ಸುಮಾರು ಬಂದ್ಬಿಡ್ಲಿ ಅಂತ 4 kg 5 kg ತನಕ. 2 kgಗೆ 2-2.5 ಸಾವಿರ ತನಕ ಇದೆ ಬಿತ್ತನೆ ಬೀಜ. ನೋಡಿ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ 3 ಕ್ವಿಂಟಲ್ ತೆಗೆದ್ರೆ ಹೆಚ್ಚಿದೆ ಈಗ ಬರ್ತಾ ಇರುವಂತದ್ದು.
5-6 ಕ್ವಿಂಟಲ್ ತನಕ ತೆಗಿಬಹುದು. ಆದ್ರೆ ನಮ್ ರೈತರು ಈಗ 3 ಕ್ವಿಂಟಲ್ ತೆಗೆದ್ರೆ ಹೆಚ್ಚಿದೆ. ಅದ್ರಲ್ಲಿ ನೀವು ಬಿತ್ತನೆ ಬೀಜನೇ 4 kg 5 kg ತಂದ್ಬಿಡ್ತು ಅಂದ್ರೆ ಅಲ್ಲೇ 1 ಕ್ವಿಂಟಲ್ ಇಳುವರಿದು ಖರ್ಚು ಬರೀ ಬಿತ್ತನೆ ಬೀಜಕ್ಕೆ ಹೊರಟೋಗುತ್ತೆ. ಈಗ ಸಿಗುತ್ತೆ ನಿಮ್ಗೆ. ಅದರಿಂದ ನಾನ್ ನಿಮ್ಗೆ ಹೇಳೋದೇನು ಅಂದ್ರೆ 2 ಅಡಿ ಸಾಲು. ಬಿತ್ತನೆ ಬೀಜದಿಂದ ಬೀಜಕ್ಕೆ ಒಂದೇ ಬೀಜ ಸಾಕಿದ್ದು ಹೈಬ್ರಿಡ್ ಇರೋದ್ರಿಂದ. ಸೊ ಹಾಕೊಂಡು ಹೋಗೋದ್ರಿಂದ ಏನಾಗುತ್ತೆ, 2 kg ಬಿತ್ತನೆ ಬೀಜ ಸಾಕಾಗ್ತದೆ. ಸೊ ಮುಂಗಾರು ಅಂತ ಬಂದಾಗ ಜೂನ್ ಜುಲೈನಲ್ಲಿ ಬೆಳಿಬಹುದು. ಹಿಂಗಾರು ಅಂತ ಬಂದಾಗ ಸೆಪ್ಟೆಂಬರ್ ಅಕ್ಟೋಬರ್ ಬೇಸಿಗೆ ಬಂತು ಅಂದ್ರೆ ಡಿಸೆಂಬರ್ ಜನವರಿನಲ್ಲಿ ನೀವು ಈ ಬೆಳೆಗಳನ್ನ ಬೆಳ್ಕೋಬಹುದು. ಆಮೇಲೆ ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ, ಇಲ್ಲಿ ಸೂರ್ಯಕಾಂತಿ ಬೀಜ ತುಂಬಾ ಗಟ್ಟಿ ಇರುತ್ತೆ. ಅದು ನೆಂದು ನಿಮ್ಗೆ ಮೊಳಕೆ ಬರ್ಬೇಕು ಅಂದ್ರೆ ಮಿನಿಮಮ್ 1 ವಾರ ಅದು ಸಂಪೂರ್ಣವಾಗಿ ತೇವ ಇದೆ ಅಂತ. ಏನಾದ್ರು ಅರ್ಧಂಬರ್ಧ ತೇವ ಇದಾಗಿದೆ ಅಂದ್ರೆ 10 ದಿನ ಆದ್ರೂ ಒಂದ್ಸಮ ಬರೋದಿಲ್ಲ ಮೊಳಕೆ. ಅದ್ರಿಂದ ನಾವೇನ್ ಮಾಡ್ತೀವಿ, ಬೀಜ ಗಡಿಸು ಮಾಡೋದಕ್ಕೆ ಅಥವಾ ಸೀಡ್ ಹಾರ್ಡ್ನಿಂಗ್ ಅಂತ ಕರಿತೀವಿ, ಹದ ಮಾಡೋದು ಅಂತ ಕರಿತೀವಿ. ಅದಕ್ಕೆ ನೀವೇನ್ ಮಾಡ್ಬೇಕು, ಅಟ್ಲೀಸ್ಟ್ 14 ಗಂಟೆ ಕಾಲ ನೀರಿನಲ್ಲಿ ಅದನ್ನ ನೆನೆಸಿ ನೆರಳಲ್ಲಿ ಒಣಗಿಸಿ ನಂತರ ಬಿತ್ತನೆ ಮಾಡ್ತು ಅಂತ ಹೇಳಿದ್ರೆ ಅದು ನಿಮ್ಗೆ ಒಂದು 4-5 ದಿನದಲ್ಲಿ ಒಂದೇ ಸಮಕ್ಕೆ ಈಚೆಗೆ ಬರ್ತದೆ ಮೊಳಕೆ. ಸೊ ಅವಾಗ ಏನಾಗುತ್ತೆ, ತೇವಾಂಶನ ಆ ಗಿಡಗಳು ಸದುಪಯೋಗ ಪಡಿಸ್ಕೊಳ್ಳೋದ್ರಿಂದ ಉತ್ತಮವಾದಂತಹ ಬೆಳೆನ ನಾವು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ಬೀಜ ಹದ ಮಾಡೋದನ್ನ ಮರಿಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ರೋಗಗಳು ಬರಬಾರ್ದು ಅನ್ನೋದಕ್ಕೆ ನೋಡಿ ರೈತರೆಲ್ಲ ಮಾಡ್ತಾ ಇದ್ದಾರೆ, ಕೆಲವೊಬ್ರು ರೈತರು ಬಳಸ್ತಾ ಇದ್ದಾರೆ. ಇದರಲ್ಲಿ 2 ರೀತಿ ಬೀಜೋಪಚಾರ ಬರುತ್ತೆ, ರಾಸಾಯನಿಕ ಬೀಜೋಪಚಾರ ಮತ್ತೆ ಜೈವಿಕ ಬೀಜೋಪಚಾರ ಅಂತ ಬರುತ್ತೆ. ಎರಡನ್ನೂ ನೀವು ಅಬ್ಸರ್ವ್ ಮಾಡಬಹುದು. ಸೊ ರಾಸಾಯನಿಕ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ, ಸೂರ್ಯಕಾಂತಿನಲ್ಲಿ ಒಂದು ಕಾಮನ್ ಪ್ರಾಬ್ಲಮ್ ನಾವು ಅಬ್ಸರ್ವ್ ಮಾಡೋದು ಯಾವ್ದಪ್ಪ ಅಂತ ಹೇಳಿದ್ರೆ, ಈ ನೆಕ್ರೋಸಿಸ್ ಅಂತ ಕರಿತೀವಿ. ಅಂದ್ರೆ ತಲೆ ಏನಿರುತ್ತೆ ತಲೆ ಭಾಗದಲ್ಲೆಲ್ಲ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಉದುರ್ಕೊಂಡಾಗ್ಬಿಟ್ಟು ಒಂದು ಕಾಳು ಬರೋದಿಲ್ಲ, ಹೂವನೇ ಅರಳೋದಿಲ್ಲ. ಏಂತಕ್ಕೆ ಅಂತ ಹೇಳಿದ್ರೆ ಥ್ರಿಪ್ಸ್ ಅಂತ ಒಂದು ರಸ ಹೀರೋ ಕೀಟ ಏನ್ ಮಾಡುತ್ತೆ, ವೈರಸ್ ನ ಬಿಡೋದ್ರಿಂದ ಅದು ವೈರಸ್ ರೋಗ ಬಡ್ ನೆಕ್ರೋಸಿಸ್ ಅನ್ನೋದು. ಅದಕ್ಕೆ ನಾವೇನ್ ಹೇಳ್ತೀವಿ, 2 ಗ್ರಾಂ ತೈರ ಅಥವಾ ಮ್ಯಾಂಗೋ ಜಬ್ಬು ಅದ್ರ ಜೊತೆಗೆ ನೆಕ್ರೋಸಿಸ್ ರೋಗ ಬರಬಾರ್ದು ಅಂತ ಹೇಳಿದ್ರೆ ಥ್ರಿಪ್ಸ್ ಅಟ್ಯಾಕ್ ನ ಕಡಿಮೆ ಮಾಡ್ಬೇಕು ಅಂದ್ರೆ 70% ಡಬ್ಲ್ಯೂಟಿ ಇಮಿಡಾಕ್ಲೋಪ್ರಿಡ್ ಸಿಗುತ್ತೆ. ಇಮಿಡಾಕ್ಲೋಪ್ರಿಡ್ ನ ನೀವೇನ್ ಮಾಡ್ಬೇಕು, 5 ಗ್ರಾಂ ನೀವೇನ್ ಮಾಡ್ಬೇಕು ಪ್ರತಿ ಕೆಜಿ ಬೀಜಕ್ಕೆ. ಅಂದ್ರೆ ಎಷ್ಟಾಯ್ತು, 10 ಗ್ರಾಂ ತಗೊಂಡು 2 kg ಬೀಜಕ್ಕೆ ನೀವು ಬೀಜ ಹಾಕಿದ್ದೇ ಆಯ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ ಬರೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅಸ್ಟೋಬ್ಯಾಕ್ಟರ್ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಬಳಸೋದ್ರಿಂದ ಏನಂದ್ರೆ ನಮ್ಗೆ ಇನ್ನೂ ಉತ್ತಮವಾದಂತಹ ಬೆಳೆನ ಪಡಿಬಹುದು. ನೋಡಿ ಇಲ್ಲಿ ಕಾಣಿಸ್ತದೆ, ನೀವು ನೋಡ್ಬೋದು. ಇಲ್ಲಿ ರೈತರ ಪದ್ಧತಿನೆಲ್ಲ ಅವ್ರು ಏರ್ಸ್ ಮಾಡಿರೋ ತಟ್ಟೆ ಎಷ್ಟು ಸಣ್ಣ ಇದೆ. ಇಲ್ಲಿ ನಾವು ಹೇಳ್ಕೊಟ್ಟೆ ನೋಡಿ, ಇಲ್ಲೆಲ್ಲ ಬೀಜೋಪಚಾರ ಮಾಡಿ ಅವರು ಬಿತ್ತನೆ ಮಾಡಿರೋದ್ರಿಂದ ನೋಡಿದ್ರೆ ನಿಮ್ಗೆ ಏನಾಗುತ್ತೆ, ತಟ್ಟೆಗಳು ನೋಡ್ಬೋದು ಯಾವ ರೀತಿ ತಟ್ಟೆಗಳು ನೋಡಿ, ಕಾಳು ಮಧ್ಯದಲ್ಲೂ ಕಟ್ಟಿದೆ. ಇಲ್ಲೇನಾಗಿದೆ ನೋಡಿ, ಮಧ್ಯದಲ್ಲಿ ಸಾಕಷ್ಟು ಕಾಳು ಕಟ್ಟಿಲ್ಲ, ಇಲ್ಲ ಹಂಗೆ ಜೊಳ್ಳಿದೆ ನೋಡಿ. ಮತ್ತೆ ತಟ್ಟೆನೂ ಕೂಡ ಸಣ್ಣ ಇರುತ್ತೆ. ಅದರಿಂದ ಸರಿಯಾದ ಅಂತರನ ಕಾಪಾಡಿಕೊಂಡು ನೀವು ಬೆಳೆದಿದ್ದೆ ಆಯ್ತು ಅಂತ ಹೇಳಿದ್ರೆ ಸೂರ್ಯಕಾಂತಿನೂ ಕೂಡ ಉತ್ತಮವಾದದ್ದು. ಆಮೇಲೆ ಹೋಗಿ ಅಟ್ಲೀಸ್ಟ್ ನೀವು ನಮ್ಗೆ ಮಳೆ ಆಶ್ರಿತ ಅಂತ ಬಂದಾಗ ಏನ್ ಮಾಡ್ತೀವಿ, ಒಂದು 10% ಬೀಜ ಬಳಸೋದನ್ನು ಕೂಡ ಕೆಲವೊಂದ್ಸಲ ಹೇಳ್ತೀವಿ. ಮಳೆ ತುಂಬಾ ಕಡಿಮೆ ಇದೆ, ಬರೋ ಇದಿಲ್ಲ ಅಂತಂದಾಗ ಅಟ್ಲೀಸ್ಟ್ ನೀವ್ ಏನ್ ಮಾಡ್ಬೇಕು, 15 ದಿನ ಆದ್ಮೇಲೆ 15-20 ದಿನ ಹೋದ್ರೆ ಹತ್ತತ್ರ ಇದಾವೆ ಒಂದು ಗಿಡ ಕಿತ್ತಾಕ್ಬೇಕು 2 ಗಿಡದ ಮಧ್ಯದಲ್ಲಿ. ಅದನ್ನಾರು ಮಾಡ್ತು ಅಂತ ಹೇಳಿದ್ರೆ ನಿಮ್ಗೆ ಏನಾಗುತ್ತೆ, ತಟ್ಟೆ ಈ ತರ ಸಣ್ಣ ಆಗೋದನ್ನ ಅವಾಯ್ಡ್ ಮಾಡಿ ತಟ್ಟೆ ದಪ್ಪ ಬರ್ತದೆ. ನಿಮ್ಗೆ ಹೇಳ್ಬೇಕು ಅಂದ್ರೆ ಒಂದು ಮಗು ಇರೋ ಮನೇಲಿ ಯಾವ ರೀತಿ ನೋಡ್ಕೊತೀರಾ, ಅದೇ 4-5 ಜನ ಮಕ್ಳಿತ್ತು ಅಂದ್ರೆ ಯಾವ ರೀತಿ ನೋಡ್ಕೊತೀರಾ, ಯಾವ ರೀತಿ ಮಕ್ಳು ಇರ್ತಾರೆ ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ನೀರು ಸಂರಕ್ಷಣೆ ತಾಂತ್ರಿಕತೆಗಳನ್ನ ಅಳವಡಿಸ್ಕೋಬೇಕು. ಅಂದ್ರೆ ಅಂತರ್ ಬೇಸಾಯ ಮಾಡ್ಬೇಕು, ದೋಣಿ ಬೋದು ಸಾಲುಗಳನ್ನ ಮಾಡ್ಬೇಕು. ಅವು ಮಾಡೋದ್ರಿಂದ ಏನಾಗುತ್ತೆ, ಅಂತಹ ಮಳೆ ನೀರು ಅಲ್ಲೇನೆ ಇಂಗೋದ್ರಿಂದ ಇದು ಗಿಡಗಳಿಗೆ ಕೊನೆಗೆ ತನಕನೂ ಕೂಡ ಸಿಗುವಂತಹ ಒಂದು ಅವಕಾಶ ಇರುತ್ತೆ. ಅದ್ರ ಜೊತೆಗೆ ತಮಗ್ ಗೊತ್ತಿರ್ಲಿ, ಸೂರ್ಯಕಾಂತಿ ಇರ್ಬೋದು, ಮುಕ್ಕಿನ ಜೋಳ ಇರ್ಬೋದು, ಕೂಡ ಹಾನಿಕಾರಕ ಅಂದ್ರೆ ಮಣ್ಣಿಗೆ ಹಾನಿಕಾರಕ ಅಂತ ಹೇಳ್ತೀವಿ. ಯಾಕಂದ್ರೆ ಮಣ್ಣಿಗೆ ಹಾನಿಕಾರಕ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ನಾವು ಈಗ ರಾಗಿನ 3 ಬೆಳೆ ಬೆಳೆಯೋ ಜಾಗದಲ್ಲಿ ಸೂರ್ಯಕಾಂತಿ ಒಂದೇ ಬೆಳೆ ಬೆಳೆಯಕ್ಕಾಗಲ್ಲ. ಮುಸ್ಕಿನ ಜೋಳನೂ ಅಷ್ಟೇ. ಅಂದ್ರೆ ನಮ್ಮ ಮಣ್ಣನ್ನ ಬರಿದು ಮಾಡಿಬಿಡುತ್ತೆ, ನಾವು ಎಕ್ಸಾಸ್ಟಿವ್ ಕ್ರಾಪ್ಸ್ ಅಂತ ಕರಿತೀವಿ. ಅಂತ ಪರಿಸ್ಥಿತಿ ಇದ್ದಾಗ ನಮ್ಗೆ ಈ ಬೆಳೆನೂ ಬೇಕು, ಬೆಳೆದೇನೆ ಬಿಡಕ್ಕೂ ಆಗೋದಿಲ್ಲ. ಹಂಗೆ ನಮ್ಮ ಮಣ್ಣಿನ ಆರೋಗ್ಯನ ಕಾಪಾಡ್ಕೋಬೇಕಲ್ವಾ. ಅದರಿಂದ ನಾವೇನ್ ಮಾಡ್ತೀವಿ, ಕಾಳು ಬೆಳೆಗಳಿರ್ಬೋದು, ಎಣ್ಣೆಕಾಳು ಬೆಳೆಗಳನ್ನ ನಾವೇನ್ ಮಾಡ್ತೀವಿ ಜೊತೆಗೆ ಬೆಳೆಯಕ್ಕೆ ಹೇಳ್ತೀವಿ. ಯಾವ್ದು ಎಲೆಗಳು ಉದುರೋದಿರ್ಬೋದು, ಸಾರ್ವಜನಿಕ ಸ್ಥಿರೀಕರಿಸಿರುವಂತ ಬೆಳೆಗಳು. ನೋಡಿ, ನೆಲಗಡಲೆ ಸೂರ್ಯಕಾಂತಿ ಒಂದು ಉತ್ತಮವಾದಂತಹ ಅಂತರ್ ಬೆಳೆ ಪದ್ಧತಿ ಅಂತ ಹೇಳಕ್ ಇಷ್ಟಪಡ್ತೀನಿ. 4 ಸಾಲ ನೆಲಗಡಲೆ ಹಾಕಿದ್ರೆ 2 ಸಾಲ ಸೂರ್ಯಕಾಂತಿ. ಸೊ 3 ಸಾಲ ನೆಲಗಡಲೆ ಹಾಕಿದ್ರೆ 1 ಸಾಲು,
4 ಸಾಲ ಹಾಕಿದ್ರೆ 1 ಸಾಲ ಸೂರ್ಯಕಾಂತಿ ಹಾಕ್ಬೋದು. ನೀವು ಕಾಣಿಸ್ತಾ ಇದೆ ನೋಡು ನೀವು ಈ ಚಿತ್ರದಲ್ಲಿ. ಸೊ ಅದೇ ರೀತಿ ತೊಗರಿನೂ ಹಾಕಬಹುದು, ರಾಗಿ ಹಾಕ್ಬೋದು, ಹರಳು ಹಾಕ್ಬೋದು. ನೋಡಿ ಹರಳು ಸೂರ್ಯಕಾಂತಿ ತುಂಬಾ ಉತ್ತಮವಾದಂತಹ ಒಂದು ಪದ್ಧತಿ ಅಂತ ಹೇಳ್ಬೋದು. ಎಲ್ಲಿಗೆ ಬೆಳೆ ಆಶ್ರಯಕ್ಕೆ, ಹರಳಿಗೆ ಬರ ತಡ್ಕೊಂಡು ಬರುವಂತ ಸಾಮರ್ಥ್ಯ ಇದೆ. ಒಂದ್ ಪಕ್ಷ ಸೂರ್ಯಕಾಂತಿ ಮಳೆ ನೀರ್ ಸಾಕಾಗ್ದೇನೆ ಹಾಳಾಯ್ತು ಅಂದ್ರೆ ಅಟ್ಲೀಸ್ಟ್ ನಾವು ಖರ್ಚು ಮಾಡಿರೋದಾದ್ರೂ ನಾವು ಹರಳಿಂದ ಪಡ್ಕೊಳ್ಳುವಂತಹ ಒಂದು ಅವಕಾಶ ಇರುತ್ತೆ. ಅದರಿಂದ 1:1 ಅಂದ್ರೆ 1 ಸಾಲ ಹರಳು ಹಾಕಿದ್ರೆ 1 ಸಾಲ ಸೂರ್ಯಕಾಂತಿ ಹಾಕೋದ್ರಿಂದ ತುಂಬಾ ಸಹಕಾರಿಯಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಹೆಸರು ಉದ್ದ ಹಾಕೋದ್ರಿಂದ ಏನಾಗುತ್ತೆ, ಸಾರಜನಕ ಸ್ಥಿರೀಕರಿಸಿ ಹೆಚ್ಚಿನ ಸೊಪ್ಪುನ ಅದು ಉದುರೋದ್ರಿಂದ ಮೀನ್ಸ್ ಅಂದ್ರೆ ಕಾಳಾದ್ಮೇಲೆ ಸೊಪ್ಪೆಲ್ಲ ಉದುರುತ್ತೆ, ಅದು ಮತ್ತೆ ಬೇರ್ನಲ್ಲಿ ಸಾರಜನಕ ಸ್ಥಿರೀಕರಿಸೋದು ಅವೆಲ್ಲ ಇದಾಗೋದ್ರಿಂದ ಮಣ್ಣಿನ ಆರೋಗ್ಯ ಫಲವತ್ತತೆಯನ್ನ ಕಾಪಾಡ್ಕೋಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇನ್ನೊಂದು ಮುಖ್ಯವಾದಂತಹ ಎಣ್ಣೆ ಕಾಳಿನ ಬೆಳೆ ಅಂದ್ರೆ ಎಳ್ಳು. ಈ ಎಳ್ಳು ಅಂತ ಬಂತು ಅಂತ ಹೇಳಿದ್ರೆ ಗಮನದಲ್ಲಿ ಇಟ್ಕೊಂಡಿರಿ, ಇದನ್ನ ನಾವು ಏಪ್ರಿಲ್ ತಿಂಗಳಿನಲ್ಲೂ ಕೂಡ ಬೆಳಿತೀವಿ. ಏಪ್ರಿಲ್ ನಲ್ಲಿ ಮೇಜರ್ ಆಗಿ ಬಂತು. ಏಪ್ರಿಲ್ ಮೇ ಅಂದ್ರೆ ಈಗ ಭತ್ತದ ಗದ್ದೆನಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನವೆಂಬರ್ ಡಿಸೆಂಬರ್ ಕೂಡ ಬೆಳೀತಾರೆ. ಈ 2 ಕಾಲಗಳಲ್ಲಿ ನೀವೇನ್ ಮಾಡ್ಬೋದು, ಎಳ್ಳನ್ನ ಬೆಳಿಬಹುದು. ಗಮನದಲ್ಲಿ ಇಟ್ಕೋಬೇಕಾಗಿರೋ ಅಂಶ ಏನಂದ್ರೆ ಈ ಸಾಲು ಜೌಗು ಮತ್ತೆ ಜೌಡು ಅಂದ್ರೆ ಜೌಗು ಅಂದ್ರೆ ನೀರ್ ನಿಂತ್ಕೊಳ್ಳುವಂತಹ ಪ್ರದೇಶಗಳು ಮತ್ತೆ ಉಪ್ಪಿನ ಅಂಶ ಜಾಸ್ತಿ ಇರುವಂತದ್ದು ಅಂದ್ರೆ ನಮ್ಮ ಮಂಡ್ಯ ಜಿಲ್ಲೆ ಇರ್ಬೋದು, ಮತ್ತೆ ಚಾಮರಾಜನಗರ ಬಂತು ಅಂತ ಹೇಳಿದ್ರೆ ಇಲ್ಲಿ ಯಳಂದೂರು ಈ ಕೊಳ್ಳೆಗಾಲದ ಮಣ್ಣುಗಳಿರ್ಬೋದು, ಮತ್ತೆ ನಮ್ KR ನಗರ ಮಣ್ಣುಗಳೇನಾಗಿದೆ ಚೌಳು ಕ್ಷಾರ್ಯತೆ ಜಾಸ್ತಿ ಆಗಿದೆ. ಆ ಜಾಸ್ತಿ ಆಗಿರೋ ಅಲ್ಲಿ ನೋಡ್ಬೇಕು ಏನಂದ್ರೆ ಗಿಡ ಎದ್ಬಿಟ್ರೆ ಬರುತ್ತೆ, ಆದ್ರೆ ಇಲ್ಲೇನಾಗುತ್ತೆ ಉಪ್ಪಿನಂಶ ಎಲ್ಲ ಜಾಸ್ತಿ ಇತ್ತು ಅಂತ ಉಳ್ಳಂಶ ಇತ್ತು ಅಂದ್ರೆ ಮೊಳಕೆ ಮೇಲೆನೆ ತುಂಬಾ ದುಷ್ಪರಿಣಾಮ ಬೀರುತ್ತೆ. ಆದ್ರಿಂದ ಇವನ್ನ ನೋಡಿ ನಾವು ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಆಮೇಲೆ ನೀರ್ ನಿಲ್ಬಾರ್ದು, ನೀರ್ ನಿಂತ್ರೆ ಬೆಳೆ ಹಾಳಾಗುತ್ತೆ. ಮಣ್ಣು ಎಂತ ಮಣ್ಣಲ್ಲೂ ಬೆಳಿಬಹುದು, ಆದ್ರೆ ಒಂದ್ ಅಂಶ ಏನಂದ್ರೆ ನೀರು ಬಸ್ತು ಹೋಗ್ಬೇಕು, ನೀಟಾಗಿ ಬಸ್ತು ಹೋಗುವಂತಹ ಜಾಗಗಳಲ್ಲಿ ನೀವು ಈ ಎಳ್ಳದ ಬೆಳೆನ ಬೆಳಿಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ತಿಳಿಸಿರುವಂತಹ ತಳಿಗಳೆಲ್ಲ ಕೂಡ ನಾವು ಬೆಳಿಬಹುದು, ತುಂಬಾ ಉತ್ತಮವಾದಂತಹ ತಳಿಗಳಾಗಿರ್ತವೆ. ಸೊ ನೋಡಿ 85ರಿಂದ 90 ದಿನಕ್ಕಾದ್ರೆ ಇದೊಂದು ಕೆಲವೊಂದು ತಳಿಗಳು 100 ದಿನಕ್ಕೂ ಮುಗಿಯುವಂತಹ ಸಾಮರ್ಥ್ಯ ಇದೆ. 2ರಿಂದ 2.5 ಕ್ವಿಂಟಾಲ್ ತನಕನೂ ಕೂಡ ನಿಮ್ಗೆ ಇಳುವರಿ ಹೆಚ್ಚು ಬರುವಂತ ಒಂದು ತಳಿಗಳು ನಮ್ಮಲ್ಲಿ ಇದಾವೆ ಈಗ. ಸೊ ಇಲ್ಲೂ ಅಷ್ಟೇನೆ 2 kg ಬಿತ್ತನೆ ಬೀಜ, ಕೊಟ್ಟಿಗೆ ಗೊಬ್ಬರ 2 ಟನ್ ಬಳಸಬೇಕಾಗುತ್ತೆ. ಇಲ್ಲಿ ಇದಕ್ಕೆ ಸರಿಯಾಗಿ ಗೊಬ್ಬರಗಳು ಕೊಡಲ್ಲ, ಬರೀ ಏನ್ ಮಾಡ್ತಾರೆ ಬರೀ ಯೂರಿಯಾ ಕೊಟ್ಬಿಡ್ತಾರೆ. ಇಲ್ಲಿ ಬರೀ ಯೂರಿಯಾ ಕೊಟ್ಟು ಉಪಯೋಗ ಆಗಲ್ಲ. ಸಾರಜನಕ 15 kg, ರಂಜಕ 10 kg, ಪೊಟ್ಯಾಶ್ 10 kg ಕೊಡೋದ್ರಿಂದ ನಾವು ಉತ್ತಮವಾದಂತ ಎಳ್ಳಿನ ಬೆಳೆನ ಪಡ್ಕೋಬಹುದು. ಇಲ್ಲಿ ಅತ್ಯವಶ್ಯಕ ಸತ್ತು ಮತ್ತೆ ಬ್ರಾಕ್ಸ್ ನಿಮ್ಗೆ ನೆನಪಿರ್ಲಿ, ಎಳ್ಳು ಹೂಗಳು ಜಾಸ್ತಿ ಹಚ್ಚಬೇಕು, ಹೂ ಉದುರುವಿಕೆನ ಕಡಿಮೆ ಮಾಡಬೇಕು. ಮತ್ತೆ ತುದಿ ಕೂಡ ಕೆಲವೊಂದ್ಸಲ ಏನಾಗುತ್ತೆ ಕಚ್ಚದೇ ಇಲ್ಲ, ಹೂನು ಕಚ್ಚದು. ಯಾಕೆ ಕಚ್ಚಲ್ಲ ಅಂತ ಬೆಳವಣಿಗೆ ಆಗಲ್ಲ ಅಂತ ಹೇಳಿದ್ರೆ ಸೊ ಇಲ್ಲಿ ಬೊರಾಕ್ಸ್ ಏನಿದೆ, ಬೊರಾಕ್ಸ್ ಅಂಶದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಸೊ ಅದರಿಂದ ನೀವೇನ್ ಮಾಡ್ಬೇಕು, ಇವೆರಡನ್ನು ಕೂಡ ಕಂಪಲ್ಸರಿ ಬೆಳೆಸ್ಬೇಕು. ಇಲ್ಲೂ ಅಷ್ಟೇ ಒಂದನೇ ಹಾಕ್ಬೇಕು, ನೆನ್ಪಿಟ್ಕೊಳ್ಳಿ. ಆಮೇಲೆ ಇಲ್ಲಿ ಒಂದ್ ಏನಂತ ಹೇಳಿದ್ರೆ ಕಾಳು ಸಣ್ಣ 2 kg ಇರೋದ್ರಿಂದ ಬೀಜ ಅಂತ ಬಂದಾಗ 1 kg ಬೀಜ ತಗೊಂಡ್ರೆ 3 kg ಅಷ್ಟು ನೀವೇನ ಮರಳು ಜೊತೆ ಮಿಶ್ರಣ ಮಾಡ್ಕೊಂಡು ಅದನ್ನ ಬಿತ್ತನೆ ಏನ್ ಮಾಡ್ಬೇಕು, ಸಾಲಲ್ಲಿ ಬಿತ್ತನೆ ಬಿಡ್ತೀರಾ. ಯಾಕಂದ್ರೆ ಇಲ್ಲಿ ನಾವು ಇಷ್ಟಿಷ್ಟು ದೂರಕ್ಕೆ ಬಿಡಕ್ ಆಗೋದಿಲ್ಲ. ಗಿಡಗಳು ಬಂದ ನಂತರ ನೀವೇನ್ ಮಾಡ್ಬೇಕು, ಅರ್ಧ ಅಡಿ ಅಂತರದಲ್ಲಿ 2 ಗಿಡಗಳ ಬಿಟ್ಟು ಏನೇನ್ ಗಿಡ ಬರ್ತಾವ ಅವನ್ನೆಲ್ಲಾನು ಕಿತ್ತಾಕ್ಬೇಕು. ಗಮನದಲ್ಲಿ ಇಟ್ಕೊಳ್ಳಿ, ಇದು 15 ದಿನಗಳ ಒಳಗಡೆನೆ ಹಾಕ್ಬೇಕು. ಆ ನಂತರ ಮಾಡ್ತು ಅಂದ್ರೆ ತೊಂದರೆ ಆಗುತ್ತೆ. ಸೊ ಇದನ್ನ ನೀವು ಇಲ್ಲಿ ಪಾಲನೆ ಮಾಡ್ಬೇಕು. ಇಲ್ಲಿ ನೋಡಿ ನಿಮ್ಗೆ ಅವಕಾಶ ಇದೆ ಏನಂತ ಹೇಳಿದ್ರೆ ಪೆಂಡಿಮೆಥಿಲಿನ್ ಇಲ್ಲೂ ಕೂಡ ಬೆಳೆಸಬಹುದು. ಇಲ್ಲಿ ಈಗ ಅಲಾಕ್ಲೋರ್ ಅಂತ ಇದೆ ಹಳೆಯದು, ಈಗ ಬರ್ತಾ ಇಲ್ಲ, ಅದು ಬ್ಯಾನ್ ಆಗಿದೆ. ಸೊ ಇದನ್ನ ನೀವು ಬಳಸಂಗಿಲ್ಲ, ಇವಾಗ ಸಿಗೋದು ಇಲ್ಲ ಇನ್ಫ್ಯಾಕ್ಟ್ ಅದು. ಸೊ ಇಲ್ಲಿ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಪೆಂಡಿಮೆಥಿಲಿನ್ ಅವಾಗ ಹೇಳ್ದಂಗೆ 1 ಲೀಟರ್ ಎಕರೆಗೆ ಅದನ್ನ ಬಳಸೋದ್ರಿಂದ ಉತ್ತಮವಾದಂತಹ ಕಳೆನ ನಾವೇನ್ ಮಾಡ್ಬೋದು, ನಿಯಂತ್ರಣ ಮಾಡ್ಬೋದು. ಇಲ್ಲೂ ಅಷ್ಟೇನೆ ಗಿಡಗಳು ಬೀಳುವಂತ ಇದು ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಮಣ್ಣು ಹೇರಾಕಂತ ಮರಿಬಾರ್ದು. ಕುಂಟೆ ಹೊಡೆದು ಎಲ್ಲಾ ಕಳೆ ಕಿತ್ತಾದ್ಮೇಲೆ ನೋಡಿ 40ರಿಂದ 45 ದಿನ 2 ಸಲ ಕುಂಟೆ ಅಥವಾ ಎಡಗುಂಟೆ ಹೊಡೆಯೋದ್ರಿಂದ ತುಂಬಾ ಉತ್ತಮಕಾರಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟನ್ನು ನೀವು ಫಾಲೋ ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ ಹೆಚ್ಚಿನ ಪಡೆಯೋದ್ರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ಅಂತ ಹೇಳ್ತಾ ನಾನು ಇದನ್ನ ಮುಗಿಸ್ತೀನಿ. ಧನ್ಯವಾದಗಳು. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹಲೋ, ರೈತರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಹಲೋ ಸರ್, ಹೇಳಿ ಸರ್. ಸರ್ DAP ಹಾಕ್ಬೇಕು ಅಂತ ಹೇಳಿದಾರಲ್ಲ,
ಬರ್ತದಲ್ಲ ಅದನ್ನ ಹಾಕ್ಬೋದಲ್ಲ? ವಾಟರ್ ಸಾಲ್ಯುಬಲ್ ಹಾಕಿ. ನಾನು DAP ಅಂತ ಕೇಳಿದೆ ನಿಮ್ಗೆ ಅಂತ ಹೇಳಿದ್ರೆ, ಬರ ಸಹಿಷ್ಣುತೆನ ಜಾಸ್ತಿ ಮಾಡುವಂತ ಸಾಮರ್ಥ್ಯ ಬಂದು ನಿಮ್ಗೆ DAP ಇರುತ್ತೆ. ಇವಾಗ ಯಾವುದೇ ಒಂದು ನೀವ್ ಹೇಳಿದ್ದು ಅರ್ಥ ಆಯ್ತು ಸರ್. ನಾನು ಹೇಳಿದ್ದು DAP ಸ್ಪ್ರೇ ಕಟ್ಕೊಳ್ಳೋದು ಇದಾಗುತ್ತದೆ. ವಾಟರ್ ಸಾಲ್ಯುಬಲ್ ಗೊಬ್ಬರ ಸ್ಪ್ರೇ ಅದನ್ನ ಮಾಡ್ಬೋದಲ್ಲ ಅಂತ. ವಾಟರ್ ಸಾಲ್ಯುಬಲ್ ಮಾಡಿ. ನಾನು ಅದೇ ಹೇಳಿದ್ನಲ್ಲ ನಿಮ್ಗೆ, ವಾಟರ್ ಸಾಲ್ಯುಬಲ್ ನಾನು 3 ಹೇಳಿದ್ದೀನಿ. ಯೂರಿಯಾನು ಮಾಡ್ಬೋದು, DAPನೂ ಮಾಡ್ಬೋದು, 19 ಮಾಡ್ಬೋದು. ಪೊಟ್ಯಾಷಿಯಂ ನೈಟ್ರೇಟ್ ಸಿಗುತ್ತೆ, ಪೊಟ್ಯಾಷಿಯಂ ನೈಟ್ರೇಟ್ ಕೊಡ್ಬೋದು. ಬಟ್ ನಾನು ನಿಮ್ಗೆ ಸ್ಪ್ರೇ ಕೊಡ್ಬೇಕಾದ್ರೆ ಒಂದು ಗಮನದಲ್ಲಿ ಏನ್ ಇಟ್ಕೊಳ್ಳಿ ಅಂತೀನಿ ಅಂದ್ರೆ, ರಂಜಕದ ಅಂಶ ಇರುವಂತಹ ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನ ಕೊಟ್ಟರೆ ತುಂಬಾ ಉತ್ತಮ. ಯಾಕಂದ್ರೆ ರಂಜಕ ಕೊಡೋದ್ರಿಂದ ಏನು ಉಪಯೋಗ ಆಗುತ್ತಾ, ಕಾಳು ಚೆನ್ನಾಗಿ ಕಟ್ಟುತ್ತೆ, ಬೇಗ ಹೂ ಕಚ್ಚುವಂತ ಒಂದು ಇದನ್ನ ಜಾಸ್ತಿ ಮಾಡುತ್ತೆ. ಬೆಳವಣಿಗೆ ಆಗ್ತಾ ಇರುತ್ತಲ್ಲ, ಬೆಳವಣಿಗೆನ ಕಡಿಮೆ ಮಾಡಿ ಹೂ ಕಚ್ಚೋದನ್ನ ಜಾಸ್ತಿ ಮಾಡುತ್ತೆ. ಫ್ಲವರ್ ಸೆಟ್ಟಿಂಗ್ ಜಾಸ್ತಿ ಆಗುತ್ತೆ ಅಂತ. ಎಸ್, ಡೆಫಿನೆಟ್ಲಿ ಫ್ಲವರ್ ಸೆಟ್ಟಿಂಗು, ಫ್ಲವರ್ ಡ್ರಾಪಿಂಗು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಓಕೆ ಸರ್. ಹಲೋ 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 ಹೇಳಿ ಸರ್. ಸರ್ ನಮಸ್ಕಾರ. ನಮಸ್ತೆ ಹೇಳಿ ಸರ್. ನಮಸ್ತೆ ಹೇಳಿ. ಇವಾಗ ಅಲಸಂದೆ ಹಾಕ್ಬೇಕು, ಕಳೆದ ವರ್ಷದ ಮಡಗಿದ್ವಿ, ರೋಗಗಳು ಯಾವ ರೀತಿ ಹರಡಬಹುದು ಸರ್? ಏನ್ ಗೊತ್ತಾ ನಿಮ್ಗೆ, ಹೋದ ವರ್ಷದಾಯ್ತು ಅಂದ್ರೆ ದಯವಿಟ್ಟು ನೇರವಾಗಿ ಬಿತ್ತನೆ ಮಾಡಕ್ ಹೋಗ್ಬೇಡಿ. ಒಂದ್ಸಲ ಮೊಳಕೆ ಪ್ರಮಾಣನ ಪರೀಕ್ಷೆ ಮಾಡ್ಕೊಳ್ಳಿ. ಈ ಪೇಪರ್ ಬರ್ತದಲ್ಲ, ನಮ್ ನ್ಯೂಸ್ ಪೇಪರ್ ನ ತೇವ ಮಾಡ್ಬಿಟ್ಟು ಅದ್ರಲ್ಲೊಂದು 10 ಕಾಳು ಇಟ್ಬಿಟ್ಟು ತೇವಾಂಶ ಮೇಂಟೈನ್ ಮಾಡಿ ಇದ್ರಲ್ಲಿ ರಬ್ಬರ್ ಬ್ಯಾಂಡ್ ಅಲ್ಲಿ ಕಟ್ ಇಟ್ಬಿಡಿ. ತೇವಾಂಶ ಮೇಂಟೈನ್ ಮಾಡ್ಕೊಂಡು ಒಂದ್ ವೀಕ್ ಅಲ್ಲಿ ನಿಮ್ಗೆ 10 ಕಾಳಿಗೆ ಒಂದ್ 7 ಕಾಳು ಬಂತು ಅಂದ್ರೆ ನೀವು ಮೊಳಕೆ ಮಾಡ್ಬೋದು. ಮೊಳಕೆ ಮೀನ್ಸ್ ಬಿತ್ತನೆ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್. ಅದ್ರ ಜೊತೆಗೆ ಒಂದೇ ನಿಮಿಷ ಸರ್, ಇವ್ರು ಇನ್ನೊಂದು ಹೇಳ್ಬಿಡ್ತೀನಿ. ಆಮೇಲೆ ಯೋಗೇಂದ್ರ ಅವ್ರೆ, ಅದಾದ್ಮೇಲೆ ನೀವೇ ಕಾಳನ್ನ ಸಂರಕ್ಷಿಸ್ಕೊಂಡಿರೋದ್ರಿಂದ ಕಂಪಲ್ಸರಿ ನಿಮ್ಗೆ ಇದನ್ನ ಹೇಳಿದೆ ನೋಡಿ, ಸೂರ್ಯಕಾಂತಿ ಎಲ್ಲ ಹೇಳ್ಬೇಕಾದ್ರೆ ಬೀಜೋಪಚಾರ ಅಂತ. ಯಾವ್ದು ಆ ಬೀಜೋಪಚಾರ ಕಂಪಲ್ಸರಿ ಮಾಡ್ಬೇಕು. ಹೇಳಿದಲ್ಲ, ಸಾಪ್ ಅಥವಾ ಕಾರ್ಬನ್ಡೈಸಿಮ್ ಅಂತ ಸಿಗುತ್ತೆ ನಿಮ್ಗೆ. ಕಾರ್ಬನ್ಡೈಸಿಮ್ ಅಂದ್ರೆ ಬ್ಯಾಬಿಸ್ಟಿನ್ ಅವೆಲ್ಲ ಸಿಗುತ್ತೆ. ಸಾಪ್ ಅಂದ್ರೆ ಕಾಂಬಿನೇಷನ್ 2 ಗ್ರಾಮು ಪ್ರತಿ ಕೆಜಿ ಬೀಜಕ್ಕೆ ಮತ್ತೆ 2 ml ಕ್ಲೋರೋಪೈರಿಫಾಸ್ ತಕೊಂಡು ನೀವು ಬೀಜೋಪಚಾರ ಮಾಡಿ ನೆರಳಲ್ಲಿ ಒಣಗಿಸಿ ನಂತರ ಬಿತ್ತನೆ ಮಾಡ್ತಾ ಅಂದ್ರೆ ರೋಗ ಬರುವಂತದ್ದು, ಹುಳ ಹೊಡೆಯುವಂತದ್ದು ಇನಿಷಿಯಲ್ ಹಂತದಲ್ಲಿ 1 ತಿಂಗಳ ತನಕ ಕಂಟ್ರೋಲ್. ಎಷ್ಟಡಿ ಸಾಲ್ಗೆ ಹಾಕ್ಬೋದು ಸರ್? 1.5 ಅಡಿ ಸಾಲಿನಲ್ಲಿ ಹಾಕ್ಬೇಕು ಇವ್ರು ಯಾವಾಗ್ಲೂ. ಅವಾಗ ನಿಮ್ಗೆ ಸೊಪ್ಪು ಕಟ್ಟೋದು ಕಡಿಮೆ ಆಗುತ್ತೆ. ಓಕೆ ಹೇಳಿ ಸರ್, ಇನ್ನು ಯಾರು ಕೇಳ್ತಾ ಇದ್ರಿ? ಸರ್ ನಮಸ್ಕಾರ. ಈಗ ಸರ್ ಹೆಸರು ಬೆಳೆಯಲ್ಲಿ ಸರ್ ಈಗ ಸೋಯಿಂಗ್ ಮಾಡ್ತೀವಲ್ರಿ, ಆ ಟೈಮಲ್ಲಿ ಮಳೆ ಬಂದ್ರೆ ಸರಿ ಸರ್, ಆಮೇಲೆ ಕೂಡ ನೀರಿನ ಅವಶ್ಯಕತೆ ಇರೋದಿಲ್ಲ ಸರ್? ಸರ್ ಅದು ನೀವು ಏನೇ ಮಾಡಿ ನಡೆಯೋದಕ್ಕೆ ನಾವು ನೀರಿನ ಸಂದಿಗ್ಧ ಹಂತಗಳು ಅಂತ ಕರಿತೀವಿ. ಕ್ರಿಟಿಕಲ್ ಸ್ಟೇಜಸ್ ಫಾರ್ ಇರಿಗೇಷನ್ ಅಂತ ಕರಿತೀವಿ. ಅದ್ರಲ್ಲಿ ಏನಂದ್ರೆ, ಒಂದು ಮೊಳಕೆ ಹೊಡಿಬೇಕಾದ್ರೆ ನೀರಿನ ಅಂಶ ಚೆನ್ನಾಗಿರ್ಬೇಕು, ಇನ್ನೊಂದು ತೆಂಡೆ ಹೊಡೆಯೋ ಹಂತದಲ್ಲಿ ಇರ್ಬೇಕು, ಇನ್ನೊಂದು ಹೂ ಕಟ್ಟ ಹಂತದಲ್ಲಿ. ಆ ಟೈಮ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಆ ಟೈಮ್ ಅಲ್ಲಿ ತೇವಾಂಶ ಇತ್ತು ಅಂದ್ರೆ ಏನ್ ಇಶ್ಯೂ ಇಲ್ಲ. ಆ ಟೈಮಲ್ಲಿ ಮಳೆ ಬಂದ್ರೆ ತುಂಬಾ ಉತ್ತಮ. ಆಮೇಲೆ ಸರ್ ಇದು DAP ವಿತ್ ಸೋಯಿಂಗ್ ಮಾಡ್ತಾರೆ, ಪರ್ ಎಕರ್ ಎಷ್ಟು ಮಾಡ್ಬೇಕು ಸರ್? DAP ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ನಾನು. ಬೇಡ ಅಂತೀರಾ ಸರ್? DAP ಅವಾಯ್ಡ್ ಮಾಡಿ ಅಂತೀನಿ. ಯಾಕೆ ಗೊತ್ತಾ, ನೀವು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ಯಾವ್ದೇ ಬೆಳೆ ಬಳಸಿ ನೀವು 100 kgಗೆ ಅದು ಗಿಡಕ್ಕೆ ಸಿಗ್ತದೆ 10-15 kg ಅಷ್ಟೇ. ಏನು ಉಪಯೋಗ ಇಲ್ಲ. 10-6 ಮಾಡಿದ್ರೆ ಎಕರೆ 1 ಬ್ಯಾಗ್ ಮಾಡ್ಬೋದು ಅಂತೀರಾ? 3 ನಾನೇನಂತ ಏನ್ ಗೊತ್ತಾ, ಕಾಂಪ್ಲೆಕ್ಸ್ ಅಂತ ಬಂದಾಗ 3 ಸಿಗ್ಬೇಕು. ಸಾರಜನಕ 3 ಸಿಗ್ಬೇಕು ಸರ್. ಕ್ವಾಂಟಿಟಿ ಎಷ್ಟು ಕೆಜಿ ಅಂತ ಕೇಳ್ತಾರೆ ಸರ್? 15 ಅಂತ ಹೇಳಿದ್ನಲ್ಲ. 15 ಆಲ್ ಆಯ್ತು ಅಂದ್ರೆ ನೀವು ಆಲ್ಮೋಸ್ಟ್ 1.5 ಚೀಲ ಕೊಟ್ರೆ ತುಂಬಾ ಉತ್ತಮ. 17 ಆದ್ರೆ 1/4 ಚೀಲ, 19 ಆದ್ರೆ 1 ಚೀಲ ಸಾಕು. ಓಕೆ ಸರ್. ಅದು ನಿಮ್ದು ಅರ್ಧ ಎಕರೆ ಆದ್ರೆ, 1 ಎಕರೆ ಆದ್ರೆ 2 ಚೀಲ ಕೊಡ್ಬೇಕಾಗುತ್ತೆ. ಓಕೆ ಸರ್. ಆಮೇಲೆ ಇದು ಸ್ಟಾಂಪ್ ಎಕ್ಸ್ಟ್ರಾ ಸ್ಪ್ರೇ ಮಾಡಿದ್ರೆ ವಿತಿನ್ 3 days ಒಳಗಡೆನಾ ಸರ್? ವಿತಿನ್ 3 days ಒಳಗೆ ನೀವು ಸ್ಟಾಂಪ್ ಎಕ್ಸ್ಟ್ರಾನ ಮಾಡ್ಬೇಕಾಗ್ತದೆ. ಎಲ್ಲಾ ತರದ ಕಡೆನೂ ಇದಾಗ್ತದೆ ಸರ್? ಅಪ್ ಟು ಸಮ್ ಎಕ್ಸ್ಟೆಂಟ್ ಒಂದು 15 ದಿನದ ತನಕ ನಿಮ್ಗೆ ಕಳೆ ಬರಲ್ಲ. ಆಮೇಲೆ ಮಾಮೂಲಿ ಕುಂಟೆ ಹಾಯಿಸ್ಕೊಬೇಕಾಗುತ್ತೆ, ನೀರು ಬಿಡಬೇಕಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ಯಾರಿಗಾರ ಏನಾರ ಡೌಟ್ಸ್ ಇದೆಯಾ? ಅಲ್ಲ, ಹಸರಲ್ಲಿ ಎಲ್ಲೋ ಲೀಫ್ ಬರುತ್ತಲ್ಲ ಜಾಸ್ತಿ ಸರ್. ಅದು ಹಸಿರಲ್ಲಿ ಇಷ್ಟೊತ್ತಕ್ಕೆ ಅದನ್ನೇ ಹೇಳ್ತಾ ಇದ್ರು ನಿಮ್ಗೆ, ಹಳದಿ ನಂಜಾಣು ರೋಗ ಅಂತ ಕರಿತೀವಿ. ಸೊ
ನಂಜಾನು ರೋಗ ಬರೋದ್ರಿಂದ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೆ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಬಿಳಿ ನೊಣ ಅಂತ ಬರುತ್ತೆ, ಚಿಪ್ಸ್ ಅಂತ ಇದು ವೈಟ್ ಫ್ಲೈಸ್ ಅಂತ ಕರಿತೀವಿ, ಹೆಸರು ಮತ್ತೆ ಅವು ರಸ ಹೀರೋ ಕೀಟಗಳು ಅಂತ ಕೂಡ ಕರಿತೀವಿ. ಅವು ಒಂದ್ಸಲ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ಅದೇನಕ್ಕೆ ಜಾಸ್ತಿ ಅಂದ್ರೆ ಬೇಸಿಗೆ ಕಾಲದಲ್ಲೇ ಜಾಸ್ತಿ. ಸೊ ಅದ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ಆ ರಸ ಒಳಗಡೆಗೆ ಹೀರೋಕ್ಕೆ ಚುಚ್ಚಿದಾಗ ಆ ಮೂತಿನಲ್ಲಿ ವೈರಸ್ ಇರುತ್ತೆ, ಅದು ಒಳಗಡೆ ಹೋಗೋದ್ರಿಂದ ನಿಮ್ಗೆ ಎಲೆಗಳ ಹಳದಿ ಬಣ್ಣ ತಿರುಗುತ್ತೆ. ಇರುವಾಗ ಮುಂಜಾಗ್ರತೆ ಕ್ರಮ ಸರ್? ಮುಂಜಾಗ್ರತೆ ಕ್ರಮ ಏನಂದ್ರೆ ಬರ್ದೇ ಇರುವಂತ ತಳಿ ಬಳಸಬೇಕು. ಇನ್ನೊಂದು ಬೀಜೋಪಚಾರ ಮಾಡ್ಬೇಕು. ಜೈವಿಕ ಬೀಜೋಪಚಾರ ಸರ್ ಇಲ್ಲ ರಾಸಾಯನಿಕ ಬೀಜೋಪಚಾರ? ಜೈವಿಕದಿಂದ ನಿಮ್ಗೆ ಆಗೋದಿಲ್ಲ ಯಜಮಾನ್ರ. ಇದ್ರಲ್ಲಿ ನಾನು ಕಂಪಲ್ಸರಿ ಏನ್ ಹೇಳ್ತೀನಿ ಅಂದ್ರೆ ಇಮಿಡಾಕ್ಲೋಪ್ರಿಡ್ ಸಿಗುತ್ತೆ ನೋಡಿ. ಇಮಿಡಾ ಸಿಗುತ್ತಲ್ಲ, ಇಮಿಡಾನ ನೀವೇನ್ ಮಾಡ್ಬೇಕು, ಪ್ರತಿ ಕೆಜಿ ಬೀಜಕ್ಕೆ ಅಲ್ಲಿ 1 ಗ್ರಾಮ್ ಇಂದ 2 ಗ್ರಾಮ್ ಅಥವಾ ಲಿಕ್ವಿಡ್ ಸಿಕ್ತು ಅಂದ್ರೆ 0.5 to 1 ml ಬೀಜೋಪಚಾರ ಮಾಡಿ ಹಾಕಿ. ಕಂಪಲ್ಸರಿ ಈಗ ನಿಮ್ಗೆ ತಳಿ ಸಿಕ್ಲಿಲ್ಲ, ಯಾವುದು ಸಹಿಷ್ಣುತಾ ಶಕ್ತಿ ಇರುವಂತಹ ತಳಿಗಳು, ಕಂಪಲ್ಸರಿ ನೀವೇನ್ ಮಾಡ್ಬೇಕು, 10 ರಿಂದ 15 ದಿನ ಆದ ತಕ್ಷಣನೇ ಒಂದು ಇಮಿಡಾಕ್ಲೋಪ್ರಿಡ್ ಆದ್ರೂ ಸರಿ, ಮೊನೊಕ್ರೋಟೋಪಸ್ ಸಿಗುತ್ತೆ ಮೊನೊಕ್ರೋಟೋಪಸ್ ಆದ್ರೂ ಸರಿ, ಒಂದ್ ಸ್ಪ್ರೇ ಕೊಡ್ಬೇಕು. 2 ml 1 ಲೀಟರ್ ನೀರಿಗೆ ಮೊನೋ ಆದ್ರೆ, ಇಮಿಡಾ ಆದ್ರೆ 0.6 ml ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಕೊಡೋದ್ರಿಂದ ನಿಮ್ಗೆ ಏನಾಗುತ್ತೆ, ರಸ ಹೀರೋ ಕೀಟಗಳ ಬಾಧೆ ಕಡಿಮೆ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಆ ರೋಗ ಕಡಿಮೆ ಆಗುತ್ತೆ. ಅಂಡ್ ಮೋರೋವರ್ ಇನ್ನೂ ಒಂದು ಕಾರ್ಯತಂತ್ರ ನೀವು ಮಾಡಬಹುದು. ಏನ್ ಕಾರ್ಯತಂತ್ರ ಅಂದ್ರೆ ಹುಳಿ ಮಜ್ಜಿಗೆ ಬರುತ್ತೆ ನೋಡಿ. ಹೌದು ಸರ್, ಅದು ಕಾಪರ್ ಹಾಕಿ 1 ಲೀಟರ್ಗೆ ನಿಮ್ಗೆ ಅದ್ ಮೀನ್ಸ್ 10 ಲೀಟರ್ಗೆ 100 ml ನಂಗೆ ಮಿಕ್ಸ್ ಮಾಡ್ಕೊಂಡು ಸಿಂಪರಣೆ ಕೊಡೋದ್ರಿಂದ ಎಲೆ ಮೇಲೆ ಏನಾಗುತ್ತೆ, ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಹಬ್ಬೋದ್ನ ಕೂಡ ಅವಾಯ್ಡ್ ಮಾಡುತ್ತೇವೆ. ಹುಳಿ ಮಜ್ಜಿಗೆ ನಾವು ಕಾಪರ್ ಹಾಕಿಟ್ಟಿದ್ದೀವಿ, ಅದನ್ನ ಸ್ಪ್ರೇ ಮಾಡ್ಬೋದು ಸರ್? ಅದು ಮಾಡಿ ಮಜ್ಜಿಗೆ ಕಾಪರ್ ಹಾಕಿಟ್ಟಿರೋದು. ಮಜ್ಜಿಗೆ ಯಾಕೆ ಮಾಡಿದ್ರೆ ಮತ್ತೆ ನಿಮ್ಗೆ ಅದು ಒಳ್ಳೆ ರಿಸಲ್ಟ್ ಬರುತ್ತೆ. ಇವು ಪ್ರಿಕಾಷನರಿ. ಓಕೆ ಸರ್. ಅಥವಾ ಅದಕ್ಕೆ ಬೋರಾನ್ ಮತ್ತೆ ಮೆಗ್ನೀಷಿಯಂ ಏನಾದ್ರು ಕೊಡ್ಬೋದಾ ಸರ್? ಬೋರಾನ್ ಬೇಡ, ಜಿಂಕ್ ಕೊಡ್ತೀನಿ ಅಂದ್ರೆ ಕೊಡಿ. ಜಿಂಕ್ ಕೊಡ್ಬೋದಾ? ಜಿಂಕ್ ನಿಮ್ಗೆ ಏನ್ ಗೊತ್ತಾ, 1 ಎಕರೆಗೆ 4 kg ಹಿಂಗೆ ಬಿತ್ತನೆ ಟೈಮಲ್ಲಿ ಕೊಡ್ತೀನಿ ಅಂದ್ರೆ ಮಣ್ಣಿಗೆ ಸೇರಿಸ್ಬಿಡ್ಬೋದು. ಇಲ್ಲ ಅಂತ ಹೇಳ್ತು ಅಂತ ಹೇಳಿದ್ರೆ ಜಿಂಕ್ EDTA ಅಂತ ಸಿಗುತ್ತೆ ಯಜಮಾನ್ರೆ. ಸರಿ ಸರ್. ಯಾವ್ದು ಹೇಳಿ? ಜಿಂಕ್ EDTA. ಜಿಂಕ್ EDTA ಅಂತ ಸಿಗುತ್ತೆ. ಅದನ್ನ ನೀವೇನ್ ಮಾಡ್ಬೇಕು, ಹೂ 1-2 ಹೂ ಕಾಣಿಸ್ತಾ ಇದೆ ಅಂತ ನೋಡಿದ ತಕ್ಷಣನೇ 1 ಲೀಟರ್ ನೀರಿಗೆ 1 ಗ್ರಾಮ್ ನಂಗೆ 1 ಲೀಟರ್ 1 ಗ್ರಾಮ್ 1 ಲೀಟರ್ 1 ಗ್ರಾಮ್ ಜಿಂಕ್ EDTA. ಆಮೇಲೆ ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ, ಅದಕ್ಕೆ 1 ನಿಂಬೆ ಹಣ್ಣು 1 ಶಾಂಪ್ ಹಾಕಬೇಕು. ಉದಾಹರಣೆ ನಿಮ್ದು 10 ಲೀಟರ್ ಕ್ಯಾನು 10 ಗ್ರಾಮ್ 1 ಶಾಂಪು ಹಾಕೋತು ಅಂತ ಹೇಳಿದ್ರೆ ಗಿಡ ಹೀರ್ಕೊಳ್ಳೋದಕ್ಕೆ ಮತ್ತೆ ಎಲೆ ಮೇಲೆ ಉಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಯಾಕೆ ಗೊತ್ತಾ, ಮಳೆ ನೋಡ್ಕೊಂಡ್ ಕೊಡಿ. ಈ ಜಿಂಕ್ ಇವೆಲ್ಲ ನಾವು ಎಲೆ ಸ್ಪ್ರೇ ಮಾಡೋದ್ರಿಂದ ಸೊ ಮಿನಿಮಮ್ ಏನಾಗುತ್ತೆ ಅಂದ್ರೆ 2 ರಿಂದ 3 ದಿನ ತಗೊಳುತ್ತೆ ಹೀರೋದಿಕ್ಕೆ, ಗಿಡ ಹೀರ್ಕೊಳ್ಳೋದಿಕ್ಕೆ. ಅದರಿಂದ ಓಕೆ ಸರ್. ಮತ್ತೆ ಈ ಸುಟ್ಟನ್ನ ಅವಾಯ್ಡ್ ಮಾಡಬಹುದು. ಓಕೆ ಸರ್. ಇನ್ನೇನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರು? ಫೋನ್ ನಂಬರ್ ಕೊಡಿ ಸರ್. ಸೊ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ನೀವು ಫೋನ್ ಮಾಡ್ತೀನಿ ಅಂದ್ರೆ ನನ್ನ ನಂಬರ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ಹೇಳ್ತೀನಿ. 88 67 44 73 84. ಇನ್ನೊಂದ್ಸಲ ಹೇಳ್ತೀನಿ, 88 67 44 73 84. ಕರೆಕ್ಟ್ ಇದೆ ಉಮೇಶ್ ಅವರೇ, ನಂಬರ್ ಕರೆಕ್ಟ್ ಇದೆ. ಸೊ ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು, ಇಲ್ಲ ಅಂತ ಹೇಳಿದ್ರೆ ನಮ್ ಕಾರ್ಯಕ್ರಮ ಮುಗಿಸುವ. ಹಲೋ ಸರ್. ಪ್ಲೀಸ್ ಹೇಳಿ. ಸರ್, ಅದು ಈಗ DAP ಅವಾಯ್ಡ್ ಮಾಡ್ಬೇಕಂತ ಹೇಳಿದ್ರಲ್ಲ ಸರ್. ಈಗ ಈ ಬಿತ್ತುವಾಗ ನೈಟ್ರಲ್ ಹೆಂಗ್ ಸರ್, ಏನ್ ಭೂಮಿಗೆ ಎರಚಬೇಕಾ, ಹೆಂಗ್ ಬಿತ್ತೋದಿಗೆ ಸಿಗುತ್ತಲ್ಲ ಸರ್, ಮಣ್ಣಗಾಗೋ ಗ್ರೇಡ್ ಸಿಗುತ್ತಲ್ಲ ನಿಮ್ಗೆ. ಇಲ್ಲ ಅವಾಗ ಯೂಸ್ ಹೆಂಗ್ ಮಾಡ್ಬೇಕಂತ ಸರ್, ಬಿತ್ತ ಟೈಮಿಗೆ ನಾವು ಒಂದು ಸಾಲ್ ತೆಗಿತೀರಲ್ಲ. ಹಾ ಸರ್. ಆ ಸಾಲ್ ತೆಗ್ದಾಗ ಫಸ್ಟ್ ಸಾಲಲ್ಲಿ ಗೊಬ್ಬರ ಕೊಡ್ಬೇಕು, ಬೀಜ ಹಾಕೊಂಡು ಹೋಗ್ಬೇಕು. ಅದು ಕೈಯಿಂದ ಎರಚಬೇಕಾಗ್ತದೆ ಸರ್. ಕೈಲಿ ಸಾಲ್ ಬಿಡ್ತಾರೆ ಸಾಹೇಬ್ರೆ, ಬಿಡ್ತಾರೆ. ಎಲ್ಲ ಅಭ್ಯಾಸ ಇರುತ್ತೆ ಇವ್ರಿಗೆ, ಇವ್ರ ಕೂಲಿ ಕಾರ್ಮಿಕರಿಗೆ ಅದು ಅಭ್ಯಾಸ ಇರುತ್ತೆ. ನೀವು ನೋಡಿ ಬಿಡಿಸ್ಬೇಕಷ್ಟೇ. ಸರಿನಾ? ಓಕೆ. ಮತ್ತಿನ್ನ ಹೆಚ್ಚಿನ ಪ್ರಶ್ನೆಗಳಿದ್ರೆ ಸರ್ ನೀವು ಫೋನ್ ನಂಬರ್ ಕೊಟ್ಟಿದ್ದಾರೆ, ತಾವು ಅವರಿಗೆ ಕಾಲ್ ಮಾಡಿ ಹೆಚ್ಚಿನ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಸಹ ಪಡಿಬಹುದು. ಪ್ರತಿದಿನ ಪೂರ್ವ ಮುಂಗಾರು
ಮುಂಗಾರಿನ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಸುನೀಲ್ ಸರ್ ಬೇಸಾಯ ಶಾಸ್ತ್ರಜ್ಞರು ವಲಯ ಕೃಷಿ ಸಂಶೋಧನಾ ಕೇಂದ್ರ ಬಿಸಿಫಾ ಮಂಡ್ಯ ಇವರು ಬಹಳಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಿದ್ದಾರೆ. ಹೆಸರು ಬೆಳೆಗೆ ಸಂಬಂಧಪಟ್ಟಂತೆ, ಉದ್ದು, ಅಲಸಂದೆ ಈ ಬೆಳೆಗಳಿಗೆ ಸಂಬಂಧಪಟ್ಟಂತೆ, ತಳಿಗಳಿಗೆ ಇರುವಂತಹ ವಿಷಯ ಇರ್ಬೋದು, ಪೋಷಕಾಂಶಗಳ ನಿರ್ವಹಣೆ, ಲಘು ಪೋಷಕಾಂಶಗಳ ಬಳಕೆ, ಅದರಲ್ಲೂ ಸತುವಿನ ಬಳಕೆಯನ್ನು ಮಾಡಲೇಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ತಿಳಿಸಿದ್ದಾರೆ. ಜೊತೆಗೆ ಗೊಬ್ಬರ ಬಳಸುವಾಗ ಗೊಬ್ಬರದ ಪೌಷ್ಟಿಕಗಳ ಬಗ್ಗೆ ಇರ್ಬೋದು ಅಥವಾ ಗೊಬ್ಬರವನ್ನು ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಸಹ ಹೆಚ್ಚಿನ ಲಾಭವನ್ನು ಪಡಿಬಹುದು ಅನ್ನೋದು ಸಹ ಒಂದು ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಸಹ ತಿಳಿಸಿಕೊಟ್ಟಿದ್ದಾರೆ. ಸೂರ್ಯಕಾಂತಿಗೆ ಸಂಬಂಧಪಟ್ಟಂತೆ ಹೊಸದಾಗಿ ಬಿಡುಗಡೆಯಾಗಿರುವ KBH 78 ತಳಿಯನ್ನು ಬಳಕೆ ಮಾಡುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಅದರಲ್ಲಿ ತುಂಬಾ ಪ್ರಮುಖವಾದ ಕೆಲಸ ಅಂತಂದ್ರೆ ಬೀಜ ಹದಗೊಳಿಸುವಿಕೆ, ಸೀಡ್ ಹಾರ್ಡನಿಂಗ್ ಅನ್ನು ಸಹ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಜೊತೆಗೆ ಎಳ್ಳು ಬೆಳೆಗೆ ಸಂಬಂಧಪಟ್ಟಂತೆ ಹೂ ಕಚ್ಚಲು ಸತ್ತು ಮತ್ತು ಬೋರಾಕ್ಸ್ ಅನ್ನು ಬಳಸಲೇಬೇಕು ಅನ್ನೋದ್ರ ಬಗ್ಗೆನೂ ಸಹ ಒತ್ತು ಕೊಟ್ಟು ತಿಳಿಸಿಕೊಟ್ಟಿದ್ದಾರೆ. ತುಂಬಾ ಒಂದು ಉತ್ತಮವಾದ ಒಂದು ಸುದೀರ್ಘವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ರೈತರ ಹಲವಾರು ಪ್ರಶ್ನೆಗಳಿಗೂ ಸಹ ಸ್ಪಂದಿಸಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ತರಬೇತಿ ಕೇಂದ್ರದ ಪರವಾಗಿ ಹಾಗೂ ಭಾಗವಹಿಸಿದ ಎಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದೇ ರೀತಿ ಇವತ್ತಿನ ದಿನ ಈ ಒಂದು ಆನ್ಲೈನ್ ತರಬೇತಿ ಕಾರ್ಯಕ್ರಮದಲ್ಲಿ ಸುಮಾರು 60 ರಿಂದ 70 ರೈತ ಬಾಂಧವರು ಭಾಗವಹಿಸಿದ್ದಾರೆ. ಎಲ್ಲರಿಗೂ ಸಹ ನಮ್ಮ ಜಿಲ್ಲಾ ತರಬೇತಿ ಕೇಂದ್ರದ ಪರವಾಗಿ ಹಾಗೂ ಭಾಗವಹಿಸಿದ ಈ ಒಂದು ಕೇಂದ್ರದ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.